ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಯತೀಂದ್ರ ಸಿದ್ದರಾಮಯ್ಯನವರು ಅಂದರೆ CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಮತ್ತೊಮ್ಮೆ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಉಳಿದ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅಂಥೇಳಿ ಕ್ಲೈಮನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ತಂದೆಯ ಪರ ಮತ್ತೊಮ್ಮೆ ಯತೀಂದ್ರ ಅವರು ಬ್ಯಾಟ್ ಬೀಸಿದ್ದಾರೆ. ಇದು DKC ಬಣದಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸಿದೆ. DKC ವಾರ್ನಿಂಗ್ ಕೊಟ್ಟರೂ ಕೂಡ ಯತೀಂದ್ರ ಕ್ಯಾರೆ ಅಂತಿಲ್ಲ. ಪದೇ ಪದೇ ಯತೀಂದ್ರ ಹೇಳಿಕೆಗೆ DK ಕ್ಯಾಂಪ್ ಗರಂ ಆಗ್ತಾ ಇದೆ. ಯತೀಂದ್ರ ವಿರುದ್ಧ DKC ಬಣದ ಶಾಸಕ ತನ್ವೀರ್ ಗುಡುಗನ್ನು ಹಾಕಿದ್ದಾರೆ. ಹೈಕಮಾಂಡ್ಗೆ ದೂರು ಕೊಡುವುದಕ್ಕೆ ತನ್ವೀರ್ ಸೇಠ್ ತೀರ್ಮಾನ ಮಾಡಿದ್ದಾರೆ. ದೂರಿನಲ್ಲಿ ಯತೀಂದ್ರ ರಾಜಣ್ಣ ವಿರುದ್ಧ ಡೈರೆಕ್ಟ್ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ರೆಡಿಯಾಗಿದ್ದಾರಂತೆ. ಹಿಂದಿನ ಹೇಳಿಕೆಗಳ ಲೀಸ್ಟ್ನ ಜೊತೆಗೆ ಈಗಿನ ಹೇಳಿಕೆಯನ್ನು ಟ್ಯಾಗ್ ಮಾಡಿ ದೂರನ್ನು ಕೊಡುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಅವರಿದ್ದಾರೆ. ಯತೀಂದ್ರ ಅವರು ಪದೇ ಪದೇ ಹೇಳಿಕೆಗಳ ಮೂಲಕ ಒಂದು ರೀತಿಯಲ್ಲಿ ಮುಜುಗರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಿದೆ. ಇವತ್ತು ಕೂಡ ಹೇಳಿಕೆ ಕೊಟ್ಟವ್ರೆ. ಒಟ್ಟು 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ, ನಮ್ಮ ತಂದೆಯವರೇ CM ಆಗಿರ್ತಾರೆ, ಉಳಿದ 2 ವರ್ಷನೂ ಅವರೇ CM ಆಗಿರ್ತಾರೆ. ಪದೇ ಪದೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅಧಿವೇಶನದಲ್ಲಿ ನಮ್ಮ ತಂದೆಯವರೇ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥ ಹೇಳಿಕೆ ಇವತ್ತು ಕೊಟ್ಟಿದ್ದಾರೆ. ಸರ್, ಏನು ಹೇಳ್ತೀರಾ ಇದಕ್ಕೆ? ನೋಡಿ, ಆ ವಿಚಾರನೇ ನಾನು ಕಳೆದ ಬಾರಿಯೂ ಹೇಳಿದ್ದು. ಪಕ್ಷದ ವಿಚಾರ, ಪಕ್ಷದಲ್ಲಿ ಕಾರ್ಯಾಧ್ಯಕ್ಷನಾಗಿ ನಾನು ಅಥವಾ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು, ನಾವು ಈ ವಿಚಾರದಲ್ಲಿ ಹೆಚ್ಚಾಗಿ ಎಲ್ಲೂ ಮಾತಾಡೋಕ್ಕೆ ಹೋಗದೇ ಇದ್ದರೂ ಕೂಡ ವರಿಷ್ಠರು ತೀರ್ಮಾನ ತಗೋಬೇಕು ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಅದು ಪಕ್ಷದ ಸಂಸ್ಕೃತಿ. ಪಕ್ಷದಲ್ಲಿ ಏನೇ ಆಗಬೇಕಾದ್ರೆ ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ತೀರ್ಮಾನವೇ ಅಂತಿಮ. ಆ ವಿಚಾರಕ್ಕೆ ನಾವೆಲ್ಲರೂ ನಂಬಿರುವಂಥದ್ದು. ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ. ಇದು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಹಿಂದೆಯೂ ಕೂಡ ನಾನು ವರಿಷ್ಠರಿಗೆ ನಾನು ಪತ್ರ ಬರೆದಿದ್ದೆ. ಈ ರೀತಿಯಲ್ಲಿ ವಿನಾಕಾರಣ ಇಂಥ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿ ಆಗ್ತಾಯಿದೆ, ಇಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ನಾನು ಈಗ ಮತ್ತೆ ವರಿಷ್ಠರ ಗಮನಕ್ಕೆ ಇದನ್ನು ತರುವಂಥ ಕೆಲಸ ನಾನು ಮಾಡ್ತೇನೆ. ಮತ್ತೆ ವರಿಷ್ಠರಿಗೆ ಪತ್ರ ಬರೀತೀರಾ ಸರ್? ಯಾರೆಲ್ಲರ ಹೆಸರಲ್ಲಿ ಉಲ್ಲೇಖ ಮಾಡ್ತೀರಾ ಅಂತ? ನೋಡಿ, ಒಂದು ನಾನು ಹೇಳ್ತೇನೆ, ನಾನು ಈಗ ನಡ್ಕೊಂಡ್ಬಂದಿರುವಂಥ ವಿದ್ಯಮಾನಗಳು, ರಾಜಣ್ಣ ಅವರ ಹೇಳಿಕೆಗಳು, ಮುಸಲ್ಮಾನರು ಕಾಂಗ್ರೆಸ್ ಪರ ಇಲ್ಲ, BJP ಸೋಲಿಸ್ಬೇಕು ಅಂತ ಕಾಂಗ್ರೆಸ್ ಗೊತ್ತಾಕೋದು ಅಂತ ಮಾತು, ಅವ್ರ ಭಾವನೆ ಇರ್ಬೋದು ಅದು. ಆದರೆ ವಾಸ್ತವ್ಯವಾಗಿ ಆ ಪರಿಸ್ಥಿತಿ ಇಲ್ಲ. ನಾವು ಯಾರಿಗೂ ಹೆದರ್ಬಿಟ್ಟು ಯಾರಿಗೂ ಓಟ್ ಹಾಕೋರಲ್ಲ. ಭಾಳ ನೇರವಾಗಿ ಹೇಳ್ಬೇಕಾಗುತ್ತೆ. ಇದೇ ರೀತಿಯಲ್ಲಿ ಬೇರೆಯವರು ಏನು ಕಾರ್ಯಕ್ರಮಗಳು ಕೊಡಬೇಕಾಗಿದೆ, ಆಯವ್ಯಯದಲ್ಲಿ ನಮಗೆ ಸಿಗಬೇಕಾದ ಸ್ಥಾನಮಾನ, ನಮ್ಮ ಕಾರ್ಯಕ್ರಮಗಳು, ಚುನಾವಣಾ ಸಂದರ್ಭದಲ್ಲಿ ನೀವು ಏನು 108 ಪ್ರಣಾಳಿಕೆ ಕೊಟ್ಟರಿ, ಅದಕ್ಕಿಂತ ದೊಡ್ಡಿನ ಭಾಷೆ ನಮಗೇನು ಕೊಟ್ಟಿದ್ರಿ ನಮ್ಮ ಜನಾಂಗಗಳಿಗೆ, ಅದನ್ನು ಇವತ್ತು ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಯಾಕೆ ಬರ್ತಾಯಿದೆ ಅನ್ನೋದು ನಾನು ಕೇಳಬೇಕಲ್ಲ. ಸೊ ಇದನ್ನು ನಾವು ವರಿಷ್ಠರ ಗಮನಕ್ಕೆ ತರ್ತೇನೆ, ತಂದು ಮಾತಾಡುವಂಥ ಕೆಲಸ ಮಾಡ್ತೇವೆ. ಇವತ್ತು ಏನು ಸಾರಿ ಯಾರು ಎಷ್ಟು ದಿನ ಇರ್ತಾರೆ ಅನ್ನೋದು ಅವ್ರ ಆಸೆಗೆ ಅನುಗುಣವಾಗಿ ನಡೆಯಂಗಿದ್ರೆ ದೇವರು ಬೇಕಾಗಿಲ್ಲ. ನಾನು ಹೇಳುವಂಥದ್ದು, ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಆದರೆ ವಿನಾಕಾರಣ ಸೃಷ್ಟಿ ಮಾಡುವಂಥ ಹೇಳಿಕೆಗಳು ಪಕ್ಷ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ತನ್ವೀರ್ ಸೇಠ್ ಅವರ ಮಾತುಗಳು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಮಸೂದ್, ಪಬ್ಲಿಕ್ TV, ಬೆಂಗಳೂರು. ಆ ಬಣದ ಮೇಲೆ ಈ ಬಣ, ಈ ಬಣದ ಮೇಲೆ ಆ ಬಣ, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾನೇ ಇದೆ. ವರಿಷ್ಠರು ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಾತ್ರ ಕಂಪ್ಲೇಂಟ್ ರಾಜಕಾರಣ ಜೋರಾಗಿ ಸದ್ದು ಮಾಡ್ತಾ ಇದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕು.